ಹಾಯ್ ಫ್ರೆಂಡ್ಸ್, ನಾನಿವತ್ತು ತರುಣ್ ಸುಧೀರ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ತರುಣ್ ಸುಧೀರ್ ಅವರು ಹುಟ್ಟಿದ್ದು 9 ಅಕ್ಟೋಬರ್ 1985ರಲ್ಲಿ. ಅದು ಕೂಡ ಹೊಸಪೇಟೆಯಲ್ಲಿ ಇವರು ಹುಟ್ಟಿರುವಂಥದ್ದು. ಚಲನಚಿತ್ರ ನಿರ್ದೇಶಕ, ಚಿತ್ರಕಥೆಗಾರ, ನಟ, ನಿರ್ಮಾಪಕರಾಗಿ ತಮ್ಮದೇ ಆದ ಕೊಡುಗೆಯನ್ನು ಸ್ಯಾಂಡಲ್ವುಡ್ಗೆ ನೀಡ್ತಾ ಬಂದಿದ್ದಾರೆ ನಮ್ಮ ತರುಣ್ ಸುಧೀರ್ ಅವರು. ತರುಣ್ ಸುಧೀರ್ ಅವ್ರಿಗೆ ಬಾಲ್ಯದಿಂದಲೇ ಚಿತ್ರರಂಗದ ಮೇಲೆ ಹೆಚ್ಚಿನ ಒಲವಿದ್ದ ಕಾರಣ ಇವರು ಬಾಲನಟನಾಗಿಯೇ ಸಿನಿಮಾ ರಂಗಕ್ಕೆ ಎಂಟ್ರಿ ಪಡೆಯುತ್ತಾರೆ. ಆನಂತರ ಎಕ್ಸ್ಕ್ಯೂಸ್ ಮೀ, ಚಪ್ಪಾಳೆ, ವಿಷ್ಣುಸೇನ, ಜೊತೆ ಜೊತೆಯಲಿ, ನವಗ್ರಹ, ಗಜಕೇಸರಿ ಮುಂತಾದ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಇವರ ತಾಯಿ ಹೆಸರು ಬಂದು ಮಾಲತಿ ಅಂತ, ತಂದೆ ಹೆಸರು ಬಂದು ಸುಧೀರ್ ಅಂತ. ಇವರು ಕೂಡ ಹಿರಿಯ ನಟನಾಗಿ ಸ್ಯಾಂಡಲ್ವುಡ್ಗೆ ಅಪಾರ ಕೊಡುಗೆಯನ್ನೇ ನೀಡಿದ್ದಾರೆ. ಹಾಗೆ ಇವರೇ ಡೈರೆಕ್ಷನ್ ಮಾಡಿರುವಂತಹ ಏಳುಮಲೆ ಕೂಡ ಸೂಪರ್ ಡೂಪರ್ ಹಿಟ್ ಆಗಿತ್ತು ಅಂತಲೇ ಹೇಳ್ಬೋದು. ಇದನ್ನು ಕೂಡ ತರುಣ್ ಸುಧೀರ್ ಅವರೇ ಡೈರೆಕ್ಷನ್ ಮಾಡಿರುವಂತಹ ಮೂವಿ. ಹಾಗೆ ಕಾಟೇರ ಮೂವಿಯನ್ನು ಡೈರೆಕ್ಷನ್ ಮಾಡಿ ಇವರು ಹೆಚ್ಚಿನ ಪ್ರಸಿದ್ಧಿಯನ್ನು ತಗೊಂಡ್ರು. ಹಾಗೆ ರಾಬರ್ಟ್ ಕೂಡ ಇವರೇ ಡೈರೆಕ್ಷನ್ ಮಾಡಿರುವಂತಹ ಮೂವಿ. ಗುರುಶಿಷ್ಯರು ಮೂವಿಲಿ ಶರಣ್ ಅವ್ರನ್ನ ಜೊತೆಲಿ ಹಾಕ್ಕೊಂಡು, ಹಾಗೆ ಸ್ಟಾರ್ ನಟರನ್ನ ಜೊತೆಲಿ ಹಾಕ್ಕೊಂಡು ಮಾಡ್ತಾರೆ. ಈ ಒಂದು ಮೂವಿ ಕೂಡ ತುಂಬಾ ಒಳ್ಳೆ ಸಕ್ಸಸ್ನ ತಂದುಕೊಡುತ್ತೆ ನಮ್ಮ ತರುಣ್ ಅವ್ರಿಗೆ. ಈ ಮೂವಿ ಅಂತೂ ತುಂಬಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಹಾಗೆಯೇ ಗಲ್ಲಾಪೆಟ್ಟಿಗೆಯಲ್ಲೂ ಕಮಾಲ್ ಮಾಡ್ತು ಅಂತಲೇ ಹೇಳ್ಬೋದು. ಚೆನ್ನಾಗಿ ಓಡ್ತು ಈ ಒಂದು ಮೂವಿ. ಈ ಒಂದು ಮೂವಿಯ ನಂತರ ಇವರು ಮಾಡಿದಂತಹ ಮೂವಿಗಳೆಲ್ಲವೂ ಸಕ್ಸಸ್ ಆಗ್ತಾ ಬಂದು ಅಂತ ಹೇಳ್ಬೋದು. ಚೌಕ ಮೂವಿನೂ ಇವರೇ ಡೈರೆಕ್ಷನ್ ಮಾಡಿರುವಂತಹ ಮೂವಿ. ಇದು ಕೂಡ ತುಂಬಾ ಒಳ್ಳೆ ಸಕ್ಸಸ್ನ ತಂದುಕೊಡ್ತು. ಇದರಲ್ಲಿ ಪ್ರಜ್ವಲ್ ದೇವರಾಜ್ ಆಗಿರ್ಬೋದು, ಪ್ರೇಮ್ ಅವರಾಗಿರ್ಬೋದು, ವಿಜಯ್ ರಾಘವೇಂದ್ರ, ದಿಗಂತ್, ಹಾಗೆ ದರ್ಶನ್ ಅವರು, ಚಿಕ್ಕಣ್ಣ ಅವರು, ಹೀಗೆ ತುಂಬ ಸ್ಟಾರ್ ನಟರನ್ನ ಹಾಕ್ಕೊಂಡು ಮಾಡಿದರು ಈ ಒಂದು ಸಿನಿಮಾನ. ನೆಕ್ಸ್ಟ್ ನೋಡೋದಾದರೆ ನಮ್ಮ ತರುಣ್ ಅವರು ಸೋನಲ್ ಅವ್ರನ್ನ ಮದುವೆ ಆಗ್ತಾರೆ. ಅದು ಕೂಡ ಆಗಸ್ಟ್ 11ರಲ್ಲಿ 2024ರಲ್ಲಿ ಇವರು ಮದುವೆ ಆಗ್ತಾರೆ. ಹಾಗೆಯೇ ದರ್ಶನ್ ಅವ್ರ ಜೊತೆ ಇವರ ಒಡನಾಡಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತರುಣ್ ಸುಧೀರ್ ಅವರು ನವಗ್ರಹ ರಿಲೀಸ್ ಆಯ್ತಲ್ಲ, ಆಗ್ಲಿಂದನೂ ಕೂಡ ಇವರು ಒಳ್ಳೆ ಫ್ರೆಂಡ್ಸ್ ಆಗಿ ಮುಂದುವರಿತಾ ಬಂದಿದ್ದಾರೆ. ಇವರು ಅದೇ ಕಾರಣಕ್ಕೆ ಸೋನಲ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ರಂತೆ ದರ್ಶನ್ ಅವರು, ಪ್ಲೀಸ್ ನನ್ನ ತರುಣ್ ಅವ್ರನ್ನ ಮದುವೆ ಆಗಲೇಬೇಕು, ನೀನು ಅವ್ರ ಸ್ನೇಹಿತನ್ನ ಮದುವೆ ಆಗಬೇಕು ಅಂತ ಕೇಳ್ಕೊಂಡಿದ್ರಂತೆ. ಸೋನಲ್ ಅವರು ಒಪ್ಕೊಂಡು ಮದುವೆ ಕೂಡ ಆದರು. ಆದರೆ ಈಗ ಸದ್ಯಕ್ಕೆ ದರ್ಶನ್ ಅವರು ಜೈಲಲ್ಲಿದ್ದಾರೆ. ಹಾಗೆಯೇ ಇವರು ನಟನೆಗೆ ಬರೋದಕ್ಕಿಂತ ಮುಂಚೆ ಚಿತ್ರಕಥೆಯಲ್ಲಿ ಜಾಸ್ತಿ ಒಂದು ಹೆಸರನ್ನು ಮಾಡಿದರು ಅಂತಲೇ ಹೇಳ್ಬೋದು. ಇವರು ಮಾಡಿರುವಂತಹ ಚಿತ್ರಕಥೆ ಯಾವುದ್ಯಾವುದು ಅಂದರೆ ರ್ಯಾಂಬೋ, ವಿಕ್ಟರಿ, ಅಧ್ಯಕ್ಷ, ಗಜಕೇಸರಿ, ರನ್ನ, ಇದರಲ್ಲೆಲ್ಲ ಇವರೇ ಒಂದು ಚಿತ್ರಕಥೆನ ನೀಡಿರುವಂಥವು ಅಂತಲೇ ಹೇಳ್ಬೋದು. ಇವರ ನಿರ್ದೇಶನದ ಚಿತ್ರಗಳು ಇಷ್ಟ ಆದರೆ, ಮತ್ತು ದರ್ಶನ್, ಆರಾಧನಾ ರಾಮ್ ನಟನೆಯ ಕಾಟೇರ ಇವ್ರಿಗೆ ಅತಿ ಹೆಚ್ಚಿನ ಸಕ್ಸಸ್ನ ತಂದುಕೊಡ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಬಂಡವಾಳ ಹಾಕಿದ್ದೆಲ್ಲ ಮತ್ತೆ ಡಬಲ್ ತ್ರಿಬಲ್ ಆಗಿ ಬಂತು ಅಂತಲೇ ಹೇಳ್ಬೋದು ಈ ಒಂದು ಮೂವಿಯ ಮೂಲಕ. ಹಾಗೆಯೇ ಇವ್ರಿಗೆ ಚೌಕ ಚಿತ್ರದ ನಿರ್ದೇಶನಕ್ಕಾಗಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಕೂಡ ಸಿಕ್ಕಿದೆ. ಹಾಗೆ ಸೈಮಾ ಪ್ರಶಸ್ತಿ ಕೂಡ ನಮ್ಮ ತರುಣ್ ಅವ್ರಿಗೆ ಸಿಕ್ಕಿದೆ. ಇದಿಷ್ಟು ತರುಣ್ ಅವ್ರ ಬಗ್ಗೆ ಮಾಹಿತಿಯಾಗಿತ್ತು. ಹೀಗೆ ಇನ್ನೂ ಯಾವ ಸ್ಟಾರ್ ನಟರ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ